ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇನ್ನೂ ಹೆಚ್ಚಿನ ಜವಾಬ್ದಾರಿ ನಿನ್ನ ಮೇಲೆ ಬೀಳುತ್ತದೆ. ಚಿಂತೆ ಮಾಡಬೇಡ, ನಾನಿದ್ದೇನೆ. ನಿನ್ನ ಕೈ ಹಿಡಿದುಕೊಂಡು ನಡೆಸಿಕೊಂಡು ಹೋಗುತ್ತೇನೆ. ಆದರೆ ಯಾರ ಬರುವಿಕೆಗಾಗಿ ಕಾಯ್ತಾ ಇದ್ದೀಯೋ ಅವರು ಖಂಡಿತವಾಗಲೂ ಬಂದೇ ಬರುತ್ತಾರೆ. ಹಾಗೆ ನಿನ್ನ ಮನೆಯಲ್ಲಿ ಕೆಲಸ ಮಾಡುವವರು ಅಂಥವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡಬೇಡ. ಎಲ್ಲರನ್ನೂ ನಿಭಾಯಿಸಿಕೊಂಡು ಹೋಗುವಂಥ ಶಕ್ತಿ ಇದೆ ನಿಜ. ಆದರೆ ಯಾರಿಗೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಕೊಡಬೇಕು ಅಷ್ಟು ಮಾತ್ರ ಕೊಡು. ಸರಿನಾ? ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಈಗಾಗಲೇ ನಿನಗೆ ಗೊತ್ತಾಗಿದೆ. ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಅತ್ಯಂತ ಶೀಘ್ರದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತದೆ. ಹಾಗೆ ಮನೆ ಬಿಟ್ಟು ಹೋಗಬೇಕೆಂದು ಯಾರು ನಿಂತಿದ್ದಾರೋ ಹೋಗಲೆ, ಹೋಗಿ ಬಿಟ್ಟು ಬಿಡು. ಅವರ ಪಾಡಿಗೆ ಅವರನ್ನು ಬಿಡು. ಮತ್ತೆ ನಿನ್ನ ದಾರಿಗೆ ಬಂದೇ ಬರುತ್ತಾರೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಒಂದು ಮಾತನ್ನು ಜ್ಞಾಪಕದಲ್ಲಿಟ್ಟುಕೋ ಕಂದ. ರಾತ್ರಿ ಮಲೆಗೆ ಎದ್ದ ತಕ್ಷಣವೇ ಹಾಸಿಗೆಯನ್ನು ನೀಟಾಗಿ ಮಡಚಿ ಒಂದು ಬದಿಯಲ್ಲಿಡು. ಹಾಗೆ ಬಿಟ್ಟು ಹೋದೆ ಅಂದರೆ ನಕಾರಾತ್ಮಕ ಶಕ್ತಿಗಳು ನಿನಗೆ ಆವತ್ತಿನ ದಿನ ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸು ಮಾಡೋದಿಲ್ಲ. ಬೇಕಂದರೆ ಪರೀಕ್ಷೆ ಮಾಡು. ಅದನ್ನು ಬಿಟ್ಟು ನೀಟಾಗಿ ಮಡಚಿ ಎಲ್ಲೆಲ್ಲಿ ಏನೇನು ಇಡಬೇಕಿಟ್ಟರೆ ಅದು ಒಳ್ಳೆಯ ಸೂಚನೆಯಿಂದನೇ ಆವತ್ತಿನ ದಿನವೆಲ್ಲ ಕಳೀತೀಯ. ಸಣ್ಣ ಸಣ್ಣ ವಿಚಾರವು ಆದ್ರೂ ಕೂಡ ಅಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ನೀನು ನೋಡಬೇಕು ಅಷ್ಟೇ. ಹಾಗೆಯೇ ಮನೆಯಲ್ಲಿ ಮಂಗಳ ಕಾರ್ಯವಾದಾಗ ಅಕ್ಕಪಕ್ಕ ಮನೆಯವರನ್ನು ಕರೆದು ಬಾಗಿಣ ಕೊಡು. ಹೀಗೆ ಮಾಡೋದ್ರಿಂದ ಅವರ ನಿನ್ನ ನಡುವಿನ ಸಂಬಂಧ ಚೆನ್ನಾಗಿರುತ್ತದೆ. ಇಲ್ಲ ಅಂದರೆ ಪ್ರತಿಯೊಂದಕ್ಕೂ ರಗಳೆ, ಮನಸ್ತಾಪ ಹೀಗೆ ಆಗ್ಬೋದು. ಆರೋಗ್ಯದ ಕಡೆಗೆ ಲಕ್ಷ್ಯ ವಹಿಸು. ನಿನ್ನ ಎತ್ತರಕ್ಕೆ, ನಿನ್ನ ಒಂದು ದೇಹದಕ್ಕೆ ಸರಿಯಾಗಿ ನೀನು ತೂಕ ಇದೆಯಾ? ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ. ಹಾಗಾಗಿ ತೂಕದ ಸಮಸ್ಯೆ ತಲೆ ಕೆಡಿಸಿಕೊಂಡು ಹೋಗಬೇಡ. ಯಾರೋ ಏನು ಹೇಳಿದರು ಅಂತ ಯಾವುದೋ ಔಷಧಿಯನ್ನು ತೆಗೆದುಕೊಳ್ಳಬೇಡ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿ ತೆಗೆದುಕೋ. ಸರಿನಾ? ಚಿಂತೆ ಮಾಡೋದನ್ನು ಬಿಟ್ಟು ಬಿಡು. ಒಂದು ವಿಷಯ ಹೇಳಲೆಂದೇ ಇವತ್ತು ನಿನ್ನವರೆಗೂ ಬಂದಿದ್ದೇನೆ. ನಿನ್ನ ಮನೆಯಲ್ಲಿ ನಾಗದೇವತೆಯ ವಾಸಸ್ಥಾನವಾಗಿದೆ. ಹೆದರಬೇಡ. ತನ್ನ ಪಾಡಿಗೆ ತಾನೇ ಇರುತ್ತದೆ. ಆದರೆ ದೇವತೆಗಳು ಇರುವಂಥ ಜಾಗದಲ್ಲಿ ಎಲ್ಲ ಮಡಿ ಉಡಿಯಿಂದನೇ ನಡೀಬೇಕು. ಹುಷಾರಾಗಿರೋ ಕಂದ. ಎಲ್ಲ ಒಳ್ಳೆಯ ಸೂಚನೆ